Today is June 16th. We have started with grill nights. The taste was very good and I like the roll shawarma. The prices is affordable and taste was good and up to mark. We tried like shawarma and the chicken type. The barbecue chicken taste was nice to eat and enjoy. The shop is located exactly in JP Nagar near the Delmia Circle. So it's close to like Medplace, the grill nights. Today is June 16. Grill nights open here. JP Nagar 4th phase 16 cross. And I tried cone shawarma. It was delicious. So you can try now. Here we came for grill nights in near Dollars Colony 4th phase, 16th cross, and this is the best place for friends and the families. The taste was really awesome, but good. The price is a budget-friendly price. ನನ್ನ ಹೆಸರು ನಿಖಿತಾ. ನಾವು ಫ್ರೆಂಡ್ಸ್ ಎಲ್ಲ ಬ್ಯಾಂಗ್ಳೂರಿಗೆ ಬಂದು 8 to 9 months ಆಯಿತು. ನಾವು ಫಸ್ಟ್ ಬಂದಿದ್ದು ಕೋರ್ಸ್ ಮಾಡೋಕ್ಕಂತ. ಕೋರ್ಸ್ ಮಾಡ್ತಾ ಮಾಡ್ತಾ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಅಲ್ಲ, ಎಲ್ಲ ಹೋಟೆಲ್ಸ್, ಕೆಫೆ ಎಲ್ಲ ವಿಸಿಟ್ ಮಾಡ್ತಿದ್ವಿ. ಹೋದಲ್ಲೆಲ್ಲ ಒಂದು ತಮಾಷೆಗೆ ಮಾತು ಬರ್ತಿತ್ತು, ಒಂದು ಕೆಫೆ ಓಪನ್ ಮಾಡೋಣ, ಇಲ್ಲ ಒಂದು ಹೋಟೆಲ್ ಓಪನ್ ಮಾಡೋಣ ಅಂತೇಳಿ. ಬಟ್ ಆಮೇಲೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ವಿ. ಆಮೇಲೆ ತುಂಬಾ ಅದ್ರ ಬಗ್ಗೆ ಎಲ್ಲ ತುಂಬಾ ಸರ್ಚ್ ಮಾಡಿದ್ವಿ, ಒಂದು ಫ್ರಾಂಚೈಸಿನ ಹೇಗೆ ತಗೊಳ್ಳೋದು, ಆಮೇಲೆ ಯಾವ ಫ್ರಾಂಚೈಸಿ ಚೆನ್ನಾಗಿ ಬರುತ್ತೆ, ತುಂಬಾ ಐಡಿಯಾಸ್ ಬಂತು. ತುಂಬಾ ಫ್ರಾಂಚೈಸ್ ಫೀಡ್ಬ್ಯಾಕ್ಸ್ ನೋಡಿದ್ವಿ. ನೆಕ್ಸ್ಟ್ ಹೀಗೆ ಒಂದಿನ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ನೋಡುವಾಗ ಗ್ರಿಲ್ ನೈಟ್ಸ್ ಅವ್ರದ್ದು ಶಾರ್ಟ್ಸ್ ಬಂದಿತ್ತು. ಅದ್ರದ್ದು ನೆಕ್ಸ್ಟ್ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇತ್ತು. ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರನ್ನ. ಅಲ್ಲಿಗೆ ಅವ್ರದ್ದು ಮೇನ್ ಬ್ರಾಂಚಿಗೆ ಬರಕ್ ಹೇಳಿದ್ರು. ವರ್ತೂರ್ ಬ್ರಾಂಚ್ ಅಲ್ಲಿ ನಾವು ಫಸ್ಟ್ ವಿಕ್ರಮ್ ಸರ್ ಅನ್ನು ಮೀಟ್ ಮಾಡಿದ್ವಿ. ಅವರು ಒಂದು ಬಿಸ್ನೆಸ್ ಹೇಗ್ ನಡೆಸ್ಬೋದು, ಹೇಗಿರುತ್ತೆ, ಅಂದ್ರೆ ಇದಕ್ಕೆಲ್ಲ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಬೇಡ, ಅಂದ್ರೆ ನಮಗೆ ಯಾವ್ದು ಬಿಸ್ನೆಸ್ ಹೇಗಿದೆ, ಹೇಗ್ ನಡೆಸ್ತೀವಿ, ಅಥವಾ ಮುಂದೆ ಏನಾಗುತ್ತೆ ಯಾವ್ದು ಗೊತ್ತಿರಲಿಲ್ಲ. ಇದು ಹೊಸದಲ್ಲ, ನಾವು ಇಂಜಿನಿಯರಿಂಗ್ ಮಾಡಿ ಒಂದಕ್ಕೊಂದು ರಿಲೇಟೇ ಇರ್ಲಿಲ್ಲ ನಮಗೆ. ಬಟ್ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಒಂದು ಬಿಸ್ನೆಸ್ ನ ಹೇಗ್ ನಡೆಸಬಹುದು. ಅವರೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದೊಳ್ಳೆ ಲೊಕೇಶನ್ ನೋಡಿ ನೆಕ್ಸ್ಟ್ ಕನ್ಫರ್ಮ್ ಮಾಡಿ ಅಂತ ಹೇಳಿ ತುಂಬಾ ಲೊಕೇಶನ್ ಹುಡುಕಿದ್ವಿ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಏರಿಯಾಗೂ ಹೋಗಿ ಹೇಗಿದೆ ಏರಿಯಾಸ್, ಆ ಏರಿಯಾದಲ್ಲಿ ಯಾವ ಲೊಕೇಶನ್ ಚೆನ್ನಾಗಿದೆ, ತುಂಬಾ ಲೊಕೇಶನ್ ಹುಡುಕಿದ ಮೇಲೆ ನಾವು ಫಸ್ಟ್ ಇಂದನೂ JP ನಗರಲ್ಲೇ ಇದ್ದಿದ್ದು. ಇದೇ ಏರಿಯಾದಲ್ಲಿ ಈ ಪ್ಲೇಸ್ ಸಿಕ್ತು ನಮಗೆ. ಬಟ್ ಇದು ಪ್ಲೇಸ್ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ 6 months ಇದ್ದಾಗ ಯಾವುದೇ ಬರ್ಡೇ ಪಾರ್ಟೀಸ್ ಆಗ್ಬೋದು, ಏನಕ್ಕಾದ್ರೂ ಒಂದು ಊಟ ಮಾಡ್ಬೇಕಂದ್ರೆ, ಒಂದು ನಾನ್ ವೆಜ್ ಊಟ ಮಾಡ್ಬೇಕಂದ್ರೆ ಇನ್ನೊಂದು ಏರಿಯಾಕ್ಕೆ ಹೋಗ್ತಿದ್ವಿ. ಈ ಏರಿಯಾದಲ್ಲಿ ಸದ್ಯಕ್ಕೆ ಯಾವ್ದು ನಾನ್ ವೆಜ್ ಹೋಟೆಲ್ ಅಂತ ಯಾವ್ದು ಇಲ್ಲ. ತುಂಬಾ ವೆಜ್ ಔಟ್ಲೆಟ್ಸ್ ಇದೆ, ಬಟ್ ನಾನ್ ವೆಜ್ ಅಂತ ಯಾವ್ದು ಇರಲಿಲ್ಲ. ನೆಕ್ಸ್ಟ್ ನಾವು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಒಂದು ಪ್ಲೇಸ್ ಸಿಕ್ಕಿದೆ ಅಂತ ಹೇಳಿ. ನೆಕ್ಸ್ಟ್ ಅವ್ರು ವಿಸಿಟ್ ಮಾಡಿ ನೋಡಿದ್ರು ಪ್ಲೇಸ್ ಎಲ್ಲ ಹೇಗಿದೆ ಅಂತೇಳಿ. ಸೊ ಅವರು ಓಕೆ ಹೇಳಿದ್ರು, ಇದೇ ಪ್ಲೇಸ್ ಇರಲಿ ಅಂತ ಹೇಳಿ. ಇದ್ರದ್ದು ಐಡಿಯಾಸ್ ಎಲ್ಲ ಅವರೇ ಮಾಡಿ ಇಂಟೀರಿಯರ್ಸ್ ಮಾಡಿ ಕೊಟ್ಟರು ನಮಗೆ. ನಮ್ಮ ಬಜೆಟ್ಗೆ ನಮಗೆ ಇಂಟೀರಿಯರ್ಸ್, ನಮ್ಮ ಬಜೆಟ್ ಒಳಗಡೆನೆ ಇಂಟೀರಿಯರ್ಸ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ನಾನು ಅವಾಗಲೇ ಹೇಳ್ದಂಗೆ ಈ ಬಿಸ್ನೆಸ್ ನಮಗೆ ಹೊಸ ಫೀಲ್ಡ್, ಇದ್ರ ಬಗ್ಗೆ ಯಾವ್ದು ಐಡಿಯಾಸ್ ನಮಗೆ ಇರಲಿಲ್ಲ. ಸೊ ಅವರು ಇಂಟೀರಿಯರ್ಸ್ ಮತ್ತೆ ಈವನ್ ನಮಗೆ ಫುಡ್ ಲೈಸೆನ್ಸ್ ಕೂಡ ಅವರೇ ಮಾಡಿಸಿಕೊಟ್ರು. ಪ್ರತಿ ಒಂದು ಕಾಂಟ್ಯಾಕ್ಟ್ ನಂಬರ್ನು ಅವರೇ ನಮಗೆ ಕೊಟ್ಟು, ನೆಕ್ಸ್ಟ್ ಇಲ್ಲಿಂದ ಪಾಂಪ್ಲೆಟ್ಸ್ ಎಲ್ಲ ಅವರೇ ಮಾಡಿಸಿಕೊಟ್ಟಿದ್ದು ನಮಗೆ. ಆಮೇಲೆ ಇವಾಗ ಮಾಡಿಸಿರೋ ಎಲ್ಲ ಐಟಮ್ ಇಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಅವರೇ. ಮತ್ತೆ ನಮಗೆ ಶವರ್ಮಾ ಮಿಷಿನ್ ಆಗಿರ್ಬೋದು, ಗ್ರಿಲ್ ಮಿಷಿನ್ ಆಗಿರ್ಬೋದು, ಪ್ರತಿಯೊಂದು ಮಷಿನರೀಸ್ ಮತ್ತೆ ಅದಕ್ಕೆ ಹಾಕೋ ಮಸಾಲಾ ಐಟಮ್ಸ್ ಎಲ್ಲ ಅವರೇ ತರಿಸಿಕೊಟ್ರು. ಅದೆಲ್ಲ ಅವ್ರದ್ದು ಓನ್ ರೆಸಿಪಿ ಮಸಾಲಾ ಐಟಮ್ಸ್ ಎಲ್ಲ, ಅದನ್ನೆಲ್ಲ ಅವರೇ ತರಿಸಿಕೊಟ್ರು ನಮಗೆ. ಗ್ರಿಲ್ ನೈಟ್ಸ್ ಅವ್ರದ್ದು ತುಂಬಾ ಸ್ಪೆಷಲ್ ಮೆನ್ಯೂಸ್ ತುಂಬಾ ಇದೆ. ಅದರಲ್ಲಿ ಕೋನ್ ಶವರ್ಮಾ, ಪಾನಿಪುರಿ ಶವರ್ಮಾ, ಅದೆಲ್ಲ ಹೊಸ ಮೆನ್ಯೂಸ್ ಅವ್ರದ್ದು. ಅದಕ್ಕೆ ಬೇಕಾಗೋರ ಐಟಮ್ಸ್ ಎಲ್ಲ, ಅಂದ್ರೆ ಕೋನ್ ಇರ್ಬೋದು, ಪಾನಿಪುರಿ ಪೂರೀಸ್ ಇರ್ಬೋದು, ಅವ್ರ ಕಡೆಯಿಂದಾನೇ ತರಿಸ್ಕೊಡ್ತಾರೆ. ನಾವ್ ಇವತ್ತು ಗ್ರಿಲ್ ನೈಟ್ಸ್ ಓಪನ್ ಮಾಡಿದ್ದು. ಇವತ್ತು ಎಲ್ಲ ಆಫರ್ ಇತ್ತು. ಫಸ್ಟ್ ಸ್ಟಾರ್ಟ್ ಮಾಡುವಾಗ ಅದೊಂದು ನರ್ವಸ್ನೆಸ್ ಇತ್ತು, ಜನ ಬರ್ತಾರೋ ಇಲ್ವೋ, ಕಸ್ಟಮರ್ಸ್ ಇವತ್ತು ಆಗುತ್ತೋ ಅಥವಾ ಇವತ್ತು ಸೇಲ್ಸ್ ಆಗುತ್ತೋ. ಬಟ್ ನಾವು ಓಪನ್ ಆಗಿ ಒಂದು 2 hours ಆಯ್ತು ಅಷ್ಟೇ. ಎಲ್ಲ ಐಟಮು ಇವತ್ತಿನ ಖಾಲಿ ಆಗಿದೆ. ಈವನ್ ಗ್ರಿಲ್ ಚಿಕನ್ ಅಂತೂ 20 minutes ಅಲ್ಲಿ ಖಾಲಿ ಆಯ್ತು. ಗ್ರಿಲ್ ಚಿಕನ್ ಆಗಿರ್ಬೋದು, ಶವರ್ಮಾ ಆಗಿರ್ಬೋದು, ಶವರ್ಮಾನು ಖಾಲಿ. ಇವಾಗ ಬಾರ್ಬಿಕ್ಯೂ ಕಾಂಬನು ಖಾಲಿ ಆಗಿದೆ. ಫ್ರೈಡ್ ರೈಸ್ ಒಂದು ಮಾಡ್ತಿದ್ದಾರೆ. ಇವತ್ತಿನ ಸೇಲ್ಸ್ ಎಲ್ಲ ನಮ್ದು ಎಕ್ಸ್ಪೆಕ್ಟೇಷನ್ಗೂ ಮೀರಿ ಆಗಿದೆ. ಇವತ್ತಿನ ಸೇಲ್ಸ್
ಸೇಲ್ಸ್ ನಮಗೆ ತುಂಬ ಖುಷಿ ಉಂಟು. ಅಂದರೆ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದು ಗ್ರಿಲ್ ನೈಟ್ಸ್ ನಮ್ದು ಇವತ್ತು ತುಂಬ ಚೆನ್ನಾಗಿ ಸೇಲ್ಸ್ ಆಗಿದೆ. ಆಮೇಲೆ ಕಸ್ಟಮರ್ ರಿವ್ಯೂಸ್ ಕೂಡ ಇವತ್ತು ತುಂಬ ಚೆನ್ನಾಗಿತ್ತು. ನಮಗೆ 2 ಅವರ್ಸಲ್ಲಿ ಫುಲ್ ಕ್ರೌಡೆಡ್ ಇತ್ತು ಈ ಪ್ಲೇಸು. ಗ್ರಿಲ್ ನೈಟಲ್ಲಿ ಇನ್ನೊಂದು ಅವ್ರ ಸ್ಪೆಷಲ್ ಏನಂದರೆ ಅವ್ರು ಕೊಟ್ಟಿರೋ ಮೆನು ಬಿಟ್ಟು ನಾವು ನಮ್ಮ ಮೆನ್ಯೂಸ್ನು ಆ್ಯಡ್ ಮಾಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರು ಫ್ರಾಂಚೈಸ್ ಕೊಟ್ಟ ಮೇಲೆ ನಾವು ಯಾವ ಥರ ಬೇಕು ಆ ಥರ ಮಾಡಿಫೈಸ್ ಮಾಡ್ಕೋಬೋದು. ಸೊ ನಾವು ಕರಾವಳಿ ಫುಡ್ ಐಟಮ್ಸ್ ಸ್ಟಾರ್ಟ್ ಮಾಡಿ 1 ವೀಕ್ ಆಯಿತು. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಮಗೆ. ಅಂದರೆ ಕರಾವಳಿ ಸ್ಟೈಲ್ ಕೋರಿ ರೊಟ್ಟಿ ಆಗಿರ್ಬೋದು, ಚಿಕನ್ ಐಟಮ್ಸ್ ಆಗಿರ್ಬೋದು, ಫಿಶ್ ಥಾಲಿ, ಫಿಶ್ ಫ್ರೈ, ಬಾಯ್ಲ್ಡ್ ರೈಸ್, ನೀರು ದೋಸೆ ಎಲ್ಲ ಇದೆ. ಸೊ ರೆಸ್ಪಾನ್ಸ್ ಅದಕ್ಕೆ ತುಂಬ ಚೆನ್ನಾಗಿದೆ. ಕರಾವಳಿ ಫುಡ್ಡಿಗೂ ಅಷ್ಟೇ ತುಂಬ ಜನ ಬಂದು ಅದಕ್ಕೆ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಿದೆ ನಮಗೆ ಕರಾವಳಿ ಫುಡ್ ಐಟಮ್ಸ್ಗೆ. ಸೊ ಇದೊಂದು ಗ್ರಿಲ್ ನೈಟ್ಸ್ ಅವ್ರದ್ದು ತುಂಬ ಖುಷಿ ಇದೆ ನಮಗೆ. ಅಂದರೆ ನಮಗೆ ಬೇಕಾಗಿರೋ ಮೆನ್ಯೂಸ್ನ ಆ್ಯಡ್ ಮಾಡ್ಬೋದು. ಇದೇ ಬೇರೆ ಫ್ರಾಂಚೈಸ್ ಆಗಿದ್ದಿದ್ರೆ ಅವ್ರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅವ್ರು ಕೊಟ್ಟಿರೋ ಮೆನು ಇರಬೇಕು, ಅವ್ರು ಕೊಟ್ಟಿರೋ ಪ್ರೈಸಸ್ ಇರಬೇಕು. ಬಟ್ ಆ ಥರ ಯಾವುದೇ ರಿಸ್ಟ್ರಿಕ್ಷನ್ಸ್ ಗ್ರಿಲ್ ನೈಟ್ಸಲ್ಲಿ ಇಲ್ಲ. ಇವತ್ತು ಫಸ್ಟ್ ಓಪನಿಂಗ್ ಡೇ ಗ್ರಿಲ್ ನೈಟ್ಸ್ದು. ಇವತ್ತು ವಿಸಿಟ್ ಮಾಡಿ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ತುಂಬ ಐಡಿಯಾಸ್ ಕೊಟ್ಟಿದ್ದಾರೆ ಈ ಬಿಸ್ನೆಸ್ ಬಗ್ಗೆ. ಮತ್ತು ಟ್ರೈನರ್ಸ್ ಕೊಡ್ತಾರೆ 1 ವೀಕಿಗೆ. ಅವರ ಮೆನ್ಯೂಲಿ ಯಾವ್ಯಾವ ಥರ ಐಟಮ್ಸ್ ಇದೆ ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತ ಹೇಳಿ ಟ್ರೈನ್ ಮಾಡ್ತಾರೆ. ನಮಗೂ ಟ್ರೈನ್ ಮಾಡ್ತಿದ್ದಾರೆ. ಅಂದರೆ ಒಂದು ಐಟಮ್ನ ಹೇಗೆ ಮಾಡೋದು, ಯಾವ ಥರ ಮಸಾಲಾಸ್ ಮಿಕ್ಸ್ ಮಾಡ್ತೀವಿ, ಸೊ ಎಲ್ಲ ಹೇಳ್ಕೊಡ್ತಿದ್ದಾರೆ ಟ್ರೈನರ್ಸ್ ಅಷ್ಟೇ. ಸೊ JP ನಗರ್ ಕಡೆ ಬಂದರೆ ಇವನ್ ಕರಾವಳಿ ಸ್ಟೈಲ್ ಫುಡ್ ಬೇಕಿದ್ರು, ಅರೇಬಿಕ್ ಸ್ಟೈಲ್ ಫುಡ್ ಬೇಕಿದ್ರು ಗ್ರಿಲ್ ನೈಟ್ಸ್ನ ವಿಸಿಟ್ ಮಾಡ್ತೀರಿ. ಸೊ ನೀವು ಯಾರಾದರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ, ಅಂದರೆ ಬಿಸ್ನೆಸ್ ಯಾವುದು ಐಡಿಯಾಸ್ ಇಲ್ಲದೆ ಹೊಸದಾಗಿ ಬಿಸ್ನೆಸ್ ಫೀಲ್ಡಿಗೆ ಇಳಿಬೇಕು ಅಂತಿದ್ರೆ ಗ್ರಿಲ್ ನೈಟ್ಸ್ ಒಳ್ಳೆ ಆಪ್ಷನ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.